ಪಿ ವಡ್ಡರಹಟ್ಟಿ ಸರ್ಕಾರಿ ಶಾಲೆಯ ಶಿಕ್ಷಕ ಆರ್.ಬಿ. ರಾಜು ನಾಯಕ ಅವರಿಗೆ ಅದ್ದೂರಿ ಸನ್ಮಾನ. 17 ವರ್ಷಗಳ ಸೇವೆಗೆ ಭಾವಪೂರ್ಣ ಬೀಳ್ಕೊಡುಗೆ. ಪಾವಗಡ ತಾಲೂಕಿನ ಪಿ ವಡ್ಡರಹಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 17 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನೆಲಗನಹಳ್ಳಿ ಶಾಲೆಗೆ ಬಡ್ತಿಯನ್ನು ಪಡೆದುಕೊಂಡು ಮುಖ್ಯ ಶಿಕ್ಷಕರಾಗಿ ವರ್ಗಾವಣೆಯಾಗಿರೋ ಆರ್.ಬಿ. ರಾಜು ನಾಯ್ಕ ಅವರಿಗೆ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೆ ಶಾಲಾ ಸಿಬ್ಬಂದಿ ವರ್ಗದವರಿಂದ ಭಾವಪೂರ್ಣ ಹಾಗೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಗ್ರಾಮದಲ್ಲಿ ಹಬ್ಬದ ವಾತಾವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಭವ್ಯ ವೇದಿಕೆಯನ್ನ ಉದ್ಘಾಟಿಸಿದ್ರು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಂಭ್ರಮಿಸಿದ್ರು. ನೆಚ್ಚಿನ ಶಿಕ್ಷಕರಿಗೆ ಬೀಳ್ಕೊಡಬೇಕಾದ ಕ್ಷಣ ಬಂದ ಹಿನ್ನೆಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು, ಪೋಷಕರು ಹಾಗೆ ಗ್ರಾಮಸ್ಥರು ಭಾವುಕರಾದರು. ರಾಜು ನಾಯ್ಕ ಅವರನ್ನ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಿ ಗೌರವಿಸಿದ್ರು. ಇದೇ ಸಂದರ್ಭದಲ್ಲಿ ಮತ್ತೋರ್ವ ಹಿರಿಯ ನಿವೃತ್ತ ಶಿಕ್ಷಕರು ರತ್ನಾಕರ್ ಅವರನ್ನು ಕೂಡ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ಆರ್.ಬಿ. ರಾಜು ನಾಯ್ಕ ಅವರು, ನಾನು 2003ರಲ್ಲಿ ಈ ಶಾಲೆಗೆ ಬಂದಾಗ ಕೇವಲ 11 ವಿದ್ಯಾರ್ಥಿಗಳಿದ್ರು. ಬಳಿಕ ಖಾಸಗಿ ಶಾಲೆಗಳತ್ತ ಮಕ್ಕಳು ಒಲವು ಹೆಚ್ಚಾಗಿತ್ತು. ಆದರೆ ಗ್ರಾಮದ ಜನರು, ಪೋಷಕರು ಹಾಗೆ ಶಾಲೆಯ ಮೇಲಿನ ವಿಶ್ವಾಸದಿಂದ ಸರ್ಕಾರಿ ಶಾಲೆಯನ್ನ ಉಳಿಸಲು ಕೈ ಜೋಡಿಸಿದ್ರು ಎಂದು ಸ್ಮರಿಸಿದ್ರು. ನಾನು 2003ರಲ್ಲಿ ಈ ಶಾಲೆಗೆ ಬಂದೆ ಸರ್. ಅವಾಗ ಬರೀ ಕೇವಲ 11 ಮಕ್ಕಳಿದ್ರು. 11 ಮಕ್ಕಳಲ್ಲಿ ಈಗ ಏನಾದ್ರೂ ಮಾರ್ಗ ಇದನ್ನ ಬದಲಾವಣೆ ತರಬೇಕು ಅಂತ ಊರಿನ ಎಲ್ಲ ಗಣ್ಯರು, ಪೋಷಕರು ಎಲ್ಲ ಹೇಳಿದಾಗ ಎಲ್ಲ ಮಕ್ಕಳು ಸುಮಾರು ಅಂದ್ರೆ ಇಲ್ಲಿ ಕಾನ್ವೆಂಟ್ಗೆ ಹೋಗ್ತೀವಿ ಸರ್. ಎಲ್ಲ ಬಡ ಕುಟುಂಬ ಸರ್ ಈ ಊರಲ್ಲಿ ಇರೋದು. ಹಾಗಾಗಿ ನಾವು ಏನೋ ಬದಲಾವಣೆ ತರಬೇಕು ಅಂತ ಒಬ್ಬರೇ ಶಿಕ್ಷಕ, ಒಬ್ರು ಗೆಸ್ಟ್ ಟೀಚರ್ ಇದ್ರು. ಮತ್ತೆ ಈಗ ಬಹಳಷ್ಟು ಬಡ ಕುಟುಂಬಗಳು ಇರೋದ್ರಿಂದ ನಾವು ಬಹಳಷ್ಟು ಎಫರ್ಟ್ ಹಾಕಿದ್ವಿ. ಆದ್ರೆ ಇಲ್ಲಿನ ಜನ ಹೆಂಗೆ ಸರ್, ಒಂದ್ಸರಿ ಅವ್ರು ಕಮಿಟ್ ಆಗಿದ್ದಾರೆ ಅಂತಂದ್ರೆ, ಅಂದ್ರೆ ಅವ್ರು ನಮಗೆ ಸ್ಕೂಲ್ ಕಡೆ ಇದು ಮಾಡಿದಾರೆ ಅಂತಂದ್ರೆ ಬಹಳಷ್ಟು ಸಹಕಾರ ಕೊಡ್ತಾರೆ. ಎಲ್ಲ ಪೋಷಕರಾಗಿರ್ಲಿ, ನಮ್ಮ ಹಳೆ ವಿದ್ಯಾರ್ಥಿಗಳಾಗಿರ್ಲಿ, ಪ್ರತಿಯೊಬ್ಬರು ಸಹ ನಮಗೆ ಬಹಳಷ್ಟು ಸಹಕಾರ ಕೊಟ್ಬಿಟ್ಟು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಆದ್ರೂ ಸಹ ಎಲ್ಲ ಇದೇ ರೀತಿಯಾಗಿರ್ತಕ್ಕಂಥ ಹಬ್ಬದ ವಾತಾವರಣ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ಗ್ರಾಮನ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಸರ್. ನಾಳೆ ವಿದ್ಯಾರ್ಥಿಗಳಾಗಿರ್ಬೋದು, ಎಸ್ಡಿಎಂಸಿ ಆಗಿರ್ಬೋದು, ಈ ಊರಿನ ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ಈ ಊರಿನನ್ನ ನಾವು ಮರೆಯೋಕ್ಕಾಗಲ್ಲ ಸರ್. ಈ ವೇಳೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಲಿಂಗಣ್ಣ ಅವರು ಮಾತನಾಡಿ, ರಾಜು ನಾಯ್ಕ ಅವರ ಸೇವಾ ಮನೋಭಾವ, ಶಿಸ್ತು, ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ರಾಜು ನಾಯ್ಕ ಆರ್.ಬಿ. ಸಹ ಶಿಕ್ಷಕರು ಅವರಿಗೆ ಪದೋನ್ನತಿ ಅಂದ್ರೆ ಬಡ್ತಿ ಪಡೆದು ನೆಲಗನಹಳ್ಳಿ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಹೋಗಿರ್ತಾರೆ. ಆ ಒಂದು ಕಾರಣಕ್ಕೆ ಈ ಶಾಲೆಯಲ್ಲಿ ಅವರು ಸುಮಾರು ಒಂದು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಬರೀ ಸೇವೆ ಅಲ್ಲ, ಸಾರ್ಥಕ ಸೇವೆಯನ್ನ ಅವರು ಈ ಗ್ರಾಮದಲ್ಲಿ ಸಲ್ಲಿಸಿದ್ದಾರೆ. ಮತ್ತು ಮನೆ ಮನೆಗೂ ಮಗನಾಗಿ, ಬರೀ ಶಿಕ್ಷಕನಾಗಿ ಅವರು ಸೇವೆ ಸಲ್ಲಿಸಿಲ್ಲ, ಮನೆ ಮಗನಾಗಿ ಈ ಶಾಲೆಗೆ, ಈ ಹಳ್ಳಿಗೆ, ಇಡೀ ಹಳ್ಳಿಯನ್ನ ತಿದ್ದಿ ಈ ಒಂದು ಸುಸಂಸ್ಕೃತರನ್ನಾಗಿ ಆ ಒಂದು ವಿದ್ಯಾರ್ಥಿಗಳನ್ನ ತಯಾರಿಸಿದ್ದಾರೆ. ಆ ಒಂದು ಶಿಷ್ಯರಿಂದನೇ ಆ ಗುರುಗಳಿಗೆ ಗುರುಕಾಣಿಕೆಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನ ಇಷ್ಟೊಂದು ಅದ್ದೂರಿಯಾಗಿ ನೋಡ್ತಾ ಇದ್ರೆ 2 ಕಣ್ಣು ಸಾಲದು. ಇದು ಒಂದು ರಾಷ್ಟ್ರೀಯ ಹಬ್ಬವೇನೋ ನೋಡಿ. ಯಾವುದೇ ಒಂದು ಕುಟುಂಬದಲ್ಲಿ ಇವತ್ತು ಯಾರನ್ನು ಸಮೇತ ಕೆಲಸಕ್ಕೆ ಹೋಗಿಲ್ಲ. ಈ ಸಂದರ್ಭ ಮುಖಂಡ ರಾಮಲಿಂಗಪ್ಪ ಮಾತನಾಡಿದರು. ಇದೇ ವೇಳೆ ಹಿರಿಯ ಮುಖಂಡ ತಿಪ್ಪಾರೆಡ್ಡಿ ಅವರು ಮಾತನಾಡಿ, ರಾಜು ನಾಯ್ಕ ಅವರ ಸೇವಾ ಮನೋಭಾವ, ಮಕ್ಕಳೊಂದಿಗೆ ಹೊಂದಿದ್ದ ಆತ್ಮೀಯ ಬಾಂಧವ್ಯವನ್ನ ಸ್ಮರಿಸಿದರು. ರಾಜಾ ನಾಯ್ಕ ಸರ್ ಅವರದು ಹೇಳ್ಬೇಕಂದ್ರೆ ನಂಬರ್ 1 ಆಗಿ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಸೆಕೆಂಡ್ ಅಲ್ಲಿ ಬಂದಾಗ ಯಾವುದೇ ವೈಷಮ್ಯ ಇಲ್ಲದೆ, ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಒಂದೇ ಸಮಾನ ರೀತಿಯಲ್ಲಿ ಒಂದು ಆ ಜನಾಂಗ ಈ ಜನಾಂಗ ಅಥವಾ ಬೇರೆ ಯಾವುದೇ ಒಂದು ಅವರಲ್ಲಿ ಕಾಣದೆ ಎಲ್ಲ ಒಂದೇ ಸಮಾಜ ಅನ್ನೋ ಒಂದು ರೀತಿಯಲ್ಲಿ ಶಿಕ್ಷಣವನ್ನು ಎಲ್ಲಾ ಮಕ್ಕಳಿಗೂ ಸರಿ ಸಮಾನವಾಗಿ ಕೊಟ್ಟಿದ್ದಾರೆ. ಸಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಶಬ್ದಗಳು ಸಿಗ್ತಾ ಇಲ್ಲ. ಅಷ್ಟೊಂದು ಮಾಡಿದಂತ ವ್ಯಕ್ತಿತ್ವ, ಅಷ್ಟೊಂದು ಉತ್ತಮವಾದಂತ ಶಿಕ್ಷಕರು. ನೀನು ಕಣ್ಣಾರೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಜನಸಮೂಹ ಹೇಗಿದೆ ಅಂತ ಹೇಳಿ. ಶಿಕ್ಷಕ ಮಾರುತೇಶ್ ಕೂಡ ಶುಭ ಹಾರೈಸಿ ಮಾತನಾಡಿದ್ರು.
ಸಾಧನೆ ಮಾಡಿ ಸಾಕು. ಈ ಸಾಧನೆ ಹೆಂಗಪ್ಪ ಆಯ್ತು ಅಂತಂದ್ರೆ ಇಲ್ಲಿನ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷಣ, ಕೊಟ್ಟಿರ್ತಕ್ಕಂಥ ಸಂಸ್ಕಾರ, ಮತ್ತೆ ಈ ಗ್ರಾಮಸ್ಥರೊಂದಿಗೆ ಇರ್ತಕ್ಕಂತಹ ಒಡನಾಟವನ್ನ ನೋಡಿದಾಗ ಗೊತ್ತಾಗ್ತದೆ ಏನು ಬೇಕಿಲ್ಲ. ಇಂತಹ ಒಂದು ಶಿಕ್ಷಕರನ್ನ ಪಡ್ಕೊಂಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಈ ಊರಿನ ಜನತೆ ಮತ್ತೆ ನಮ್ಮ ಇಲಾಖೆ ತುಂಬಾ ಸಂತೋಷ ಪಡ್ತದೆ. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳೊಂದಿಗಿನ ನೆನಪುಗಳನ್ನು ಹಂಚಿಕೊಂಡು ಭಾವುಕರಾದರು. ಅನೇಕ ವಿದ್ಯಾರ್ಥಿಗಳು ರಾಜು ನಾಯ್ಕ್ ಅವರ ಮಾರ್ಗದರ್ಶನದಿಂದ ಜೀವನದಲ್ಲಿ ಯಶಸ್ಸು ಸಾಧಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳು, ಪೋಷಕರು, ಅಭಿಮಾನಿಗಳು ಹಾಗೆ ಗ್ರಾಮಸ್ಥರಿಗೆ ಉತ್ತಮ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಾಗರಾಜ್ ಅಂತ ಊರಿಗೆ ಅವ್ರ ಪರಿಚಯ ಐತೆ. 17 ವರ್ಷ ಸರ್ವಿಸ್ ಮಾಡಿದಾರೆ ನಮ್ಮೂರಲ್ಲಿ ಒಟ್ಟು ಮನೆ ಮಾತಾಗಿದ್ದಾರೆ ಅವರು. ಪ್ರತಿಯೊಬ್ರು ಇಲ್ಲಿ ನೋಡಿ ಇರ್ಬೋದು, ಪ್ರತಿಯೊಬ್ರು ಬಂದವ್ರೆ. ಮುದುಕರಿಂದ ಯುವಕರವರೆಗೂ ಬಂದಾರೆ, ಚಿಕ್ಕ ಮಕ್ಳವರೆಗೂ, ಅಂದ್ರೆ ಮೊಮ್ಮಕ್ಳು ಇಂದ ಅಜ್ಜಿವರೆಗೂ ಬಂದಾರ. ಅಂದ್ರೆ ಆ ತರ ಎಲ್ಲಾರ್ಗು ಚಿರಪರಿಚಿತರಾಗಿ ಡಿಸಿಪ್ಲಿನ್, ಇನ್ನೊಂದು ಶಿಸ್ತು ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರಿಗೂ ಬೇರೆ ಅನ್ಕೊಂಡಿಲ್ಲ. ನಾವು ಒಂದು ಹಬ್ಬ ಅಂತಾನೆ ಅನ್ಕೊಂಡಿದೀವಿ. ಬಟ್ ಅವ್ರಿಗೆ ಕಳ್ಸಿಕೊಡೋದಕ್ಕೆ ನಮ್ಮ ಮನ್ಸಾರೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಆದ್ರೆ ಅವರು ಒಂದು ಉತ್ತಮ ಪ್ರಮೋಷನ್ ಆಗಿರೋ ಕಾರಣಕ್ಕೋಸ್ಕರ ಅವ್ರನ್ನ ಖುಷಿಯಿಂದ ನಾವು ಕಳ್ಸಿಕೊಡ್ತಿದೀವಿ. ಬಿಟ್ರೆ ಮನ್ಸಿಂದ ಯಾರಿಗೂ ಕಳ್ಸೋದಕ್ಕೆ ಇಷ್ಟ. ಸರ್ ನಮಸ್ಕಾರ, ನನ್ನ ಹೆಸರು ಕೌಶಿಕ್ ಅಂತ ಹೇಳ್ಬಿಟ್ಟು. ಒಳ್ಳೆ ಮೆಸ್ಟರ್ ಸರ್, ತುಂಬಾ ಒಳ್ಳೆಯವರು. ನಮ್ಮ ನಲಿಕಲಿಂದ ಹಿಡಿದು ನನಗೆ 28 ವರ್ಷ, ನಾನು ನಲಿಕಲಿ ಕಲ್ಸಿರೋದು ಅವರೇ ಸರ್. ಅವ್ರು ಕಲ್ಸಿ ಒಂದೊಂದು ಇವತ್ತು ನಮ್ಗೆ ಬುದ್ಧಿಪಾಠ ಆಗಿದೆ. ನಾವು ಅವರ ಹೇಳಿರೋ ಅಕ್ಷರದಿಂದ ನಾವು ಬದುಕ್ತಾ ಇದೀವಿ ಸರ್. ನನ್ನ ಹೆಸರು ದಯಾನಂದ್. ಈ ಹಬ್ಬಕ್ಕೆ, ಈ ನಮ್ಮ ರಾಜ್ನಾಥ್ ಸರ್ ಬೀಳ್ಕೊಡುಗೆ ಸಮಾರಂಭ, ಇದು ಸಮಾರಂಭ ಅಲ್ಲ, ಹಬ್ಬ. ಈ ಹಬ್ಬಕ್ಕೆ ಮೂಲೆ ಮೂಲೆಯಿಂದ ನಮ್ಮ ಹಳೆ ವಿದ್ಯಾರ್ಥಿ ಹೆಣ್ಮಕ್ಳು ಎಲ್ಲ, ಪ್ರತಿಯೊಬ್ಬ ಹೆಣ್ಮಕ್ಳು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಸಹಕರಿಸಿದ್ದಾರೆ. ಈ ನಮ್ಗೆ ರಾಜಕೀಯ ಇಲ್ಲಿಂದ ಬಿಟ್ಟು ಹೋಗ್ತಿರೋದು ನಮ್ಗೆ ಇಷ್ಟ ಇಲ್ಲ. ಏನಂದ್ರೆ ಅವರು ಪ್ರಮೋಷನ್ ಆಗ್ತದೆ, ಅವ್ರು ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗ್ಬೇಕೆಂಬ ನಮಗೂ ಆಸೆ ಇದೆ. ದೇವರಿದ್ದಂಗೆ ಯಾವ ತರ ಅಂತಂದ್ರೆ ನಾವು ಒಂದ್ ದಿವಸ ನಾವು ಎಕ್ಸೈಜ್ ಪೆನ್ ಕೊಟ್ಟು ಕಳ್ಸಿಲ್ಲ ಅಂತಂದ್ರು ಕೂಡ ಅವರು ಸ್ವಂತ ದುಡ್ಡಿಂದ ಅವ್ರ ಜೋಬಿಂದ ತೆಗೆದು ಮಕ್ಕಳಿಗೆ ಪೆನ್ನು ಅಥವಾ ಪೆನ್ಸಿಲ್, ಎಕ್ಸೈಜ್ ಸ್ವಂತ ಜೋಬಿಂದ ಹಣವನ್ನ ಖರ್ಚು ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಹೆಂಗ್ ಬಂದ್ರು ಗೊತ್ತಾ? ಕೃಷ್ಣ ಬಂದಾಗ ಬಂದ್ರು. ಕೃಷ್ಣನ ಜೊತೆಗೆ ಅರ್ಜುನ್ ಸೇರ್ಕೊಂಡ್ರು, ಯಾರು ಕೃಷ್ಣ ಬಂಧಿಸ್ತಾರೋ ಇವರಿಬ್ರು ಸೇರ್ಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಇಂಗ್ಲಿಷ್ ಮೀಡಿಯಂ ಹೆಂಗೋ ಅದೇ ತರನೇ ನಮ್ಮ ಶಾಲೆಗೆ ನಮ್ಮ ಪ್ರೀ ವಡ್ರಟ್ಟಿಯಲ್ಲಿ ಚೆನ್ನಾಗಿ ಪಾಠ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದ ಖಜಾಂಚಿ ಸೋಮಶೇಖರ್, ರಾಜ್ಯ ಸಂಪನ್ಮೂಲ ವ್ಯಕ್ತಿ ನವೀನ್ ಕಿಲಾರ್ಲಹಳ್ಳಿ, ಶಿಕ್ಷಕರಾದ ಮುತ್ಯಾಲ್ ಶೆಟ್ಟಿ, ಪಾಂಡು, ಮಹೇಶ್ ಕುಮಾರ್, ಮಾರುತೇಶ್, ಗೋಪಾಲ್, ಶಿವಣ್ಣ, ರಾಮಾಂಜನೇಯ, ಆರೋಗ್ಯ ಇಲಾಖೆಯ ಗಂಗಾಧರ್, ಸ್ಥಳೀಯ ಮುಖಂಡರಾದ ನರಸಿರೆಡ್ಡಿ, ಮುಖ್ಯ ಶಿಕ್ಷಕರಾದ ನಾಗೇಂದ್ರಪ್ಪ, ನರಸಿಂಹಮೂರ್ತಿ, ರಾಮಕೃಷ್ಣಪ್ಪ, ಕೃಷ್ಣಮೂರ್ತಿ, ಇನ್ನು ಎಸ್ಟಿಎಂಸಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರು, ಗ್ರಾಮಸ್ಥರು, ಶಾಲಾ ಸಿಬ್ಬಂದಿ, ಇನ್ನು ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನನ್ನ ಮಗ ನನ್ನ ಮಗಳು ಅಂತ ಹೇಳಿ ಸಮಯ ಕೊಡುವಂತ ಏಕೈಕ ಜಗತ್ನಲ್ಲಿ ನಿಸ್ವಾರ್ಥ ಜೀವಿ ಇದ್ದಾರೆ ಅಂದ್ರೆ ಅದು ನಮಗೆ ಪಾಠ ಮಾಡುವಂತ ಟೀಚರ್ಸ್. ಯಾಕೆ ಎಲ್ಲಾ ಕಾರ್ಯಕ್ರಮಗಳು ಹೇಳ್ತಿರ್ತೀನಿ, ಹೊಟ್ಟೆ ನೋವು ಬಂದ್ರು ಅಥವಾ